ತಮ್ಮ ಆಗಮನದಿಂದ ನಮ್ಮ ಮನೆಗಾಗಿರೋ ಸಮಸ್ಯೆಗೆ ತಕ್ಕ ಉತ್ತರ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಗುರೂಜಿ. ಶುಭವಾಗಲಿ. ಪೂಜೆಗೆಲ್ಲ ಸಿದ್ಧವಾಗಿದೆಯಾ? ಸಿದ್ಧವಾಗಿದೆ ಗುರುಗಳೇ. ಹಾಂ, ದಯಮಾಡಿಸ್ಬೇಕು. ಬನ್ನಿ. ಡಾರ್ಲಿಂಗು, ಈ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ದಡ್ಡಿ ಅಂತ ಯಾರಾದರೂ ಇದ್ದರೆ ಅದು ನಿನ್ನ ಚಿಕ್ಕಮ್ಮನೇ. ಅವ್ರ ಬೆನ್ನ ಹಿಂದೆ ಎಷ್ಟೆಲ್ಲ ನಡೀತಾ ಇದೆ, ಆದರೂ ಅವ್ರಿಗೆ ಮಾತ್ರ ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿಲ್ಲ. ಸಂಭ್ರಮದಲ್ಲಿ ಓಡಾಡ್ತಾ ಇದ್ದಾರೆ. ಡೋಂಟ್ ವರಿ ಸುಹಾಸ್, ಇವತ್ತಿನ ಫಂಕ್ಷನ್ ಮುಗಿಯೋಷ್ರೊಳಗೆ ಅವ್ರ ಮುಖದಲ್ಲಿರೋ ನಗು ಸತ್ತೋಗ್ಬಿಡ್ಬೇಕು. ಪದ್ಮ ಮತ್ತೆ ಚಿಕ್ಕಪ್ಪನ ವಿಷಯ ಇವತ್ತು ಚಿಕ್ಕಿ ಮುಂದೆ ರಿವೀಲ್ ಆಗಬೇಕು. ಹಾಗೆ ಮಾಡ್ತೀನಿ. ಕರ್ದಿಯಾ? ತಗೋ ಅಂದ್ರೆ ಇದನ್ನೆಲ್ಲ ಎಲ್ಲಿಡ್ಬೇಕು? ನಾನು ತಲೆ ಮೇಲಿಡು, ದೇವ್ರ ಮನೇಲಿಡೆ. ಹಾಗೆ ಸತ್ಯ ಮತ್ತೆ ಕಾರ್ತಿ ಹೊಸ್ಲಿಗೆ ಹೂವು ಹಾಕ್ತಿದ್ದಾರೆ, ಅವ್ರಿಗೂ ಸ್ವಲ್ಪ ತಗೊಂಡೋಗಿ ಕೊಡು. ಚಿಕ್ಕಿ, ಚಿಕ್ಕಿ, ಇವತ್ತು ನಡೀತಾ ಇರೋ ಈ ಪೂಜೆಯಿಂದ ನಿಮಗೆ ಒಳ್ಳೇದಾಗಲಿ. ನನಗೂ ಮಗು ಮೇಲೆ ಹಾಕಿದೆ ತಾನೇ. ನಾನದರಪ್ಪ. ನನ್ನನ್ನು ಒಂದು ಮಾತು ಕೇಳದೆ ಆ ಮಗುನ ಹೆಂಗೆ ತೆಗೆಸ್ದೆ? ಏನ್ ಹೇಳ್ತಿದ್ದೀಯ ಬಾಲ? ಬೊಗಳೆ ಬಾಲ ಏನೋ ಹೇಳ್ತಾ ಇದ್ದಾನಲ್ಲ, ಏನಾಯ್ತು ಅಂತ ಬೊಗಳು. ಜಾನಕಿ, ಜಾನಕಿ ಹೊಟ್ಟೆಲಿರೋ ಮಗುನ ತೆಗೆಸ್ಬಿಟ್ಲಂತೆ ಕಣೆ, ಮಗುನ ಕೊಂದಾಕ್ಬಿಟ್ಲಂತೆ ಕಣೆ. ಏಯ್ ಹೇಳೋ, ಅಜ್ಜಿ ಕೇಳ್ತಿದ್ದಾರೆ ತಾನೆ, ಉತ್ತರ ಹೇಳೋ. ಬೊಗಳೆ ಅಯ್ಯೋ ಪಾಪಿ, ಎಂಥ ಕೆಲಸ ಮಾಡ್ಬಿಟ್ಟೆ ನೀನು. ಯಾವ ತಾಯಿನೂ ತನ್ನ ಹೆತ್ತು ಮಕ್ಕಳನ್ನ ಕೊಲ್ಲಲ್ಲ ಕಣೆ. ನಿನಗೆ ಏನೇ ಬಂದಿರೋದು? ಯಾವ ಹುಳ ಅಂತ ನನ್ನ ಹೊಟ್ಟೆಲಿ ಹುಟ್ಟಿ ನನ್ನ ಹೊಟ್ಟೆ ಉರಿಸ್ತಿದ್ಯಾ ನೀನು? ಮಗು ಮಗು ಅಂತ 3 ಹೊತ್ತು ಕನಸು ಕಾಣ್ತಾ ಇದ್ನಲ್ಲ ಇವನು. ಅವನ ಕನಸಿಗೆಲ್ಲ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ಇಂಥ ನಿರ್ಧಾರ ತಗೊಳ್ಳೋದಕ್ಕೆ ನಿನ್ಗೆ ಹೇಗಾದ್ರೂ ಮನಸ್ಸು ಬಂತೆ? ಯಾಕೆ ದಿವ್ಯಾಕ ಭಾವಂಗಿಂತ ಶಿಕ್ಷೆ ಕೊಟ್ಟೆ? ಭಾವ ನಿನ್ನ ಎಷ್ಟೊಂದು ಪ್ರೀತಿಸ್ತಾರೆ. ಅವ್ರು ತೋರ್ಸೋ ಪ್ರೀತಿಗೆ ನೀನ್ ಕೊಡೋ ಬೆಲೆ ಇದೇನಾ? ನನ್ನ ಮಗುನೇ ಇಲ್ಲ ಕಣ್ರೋ. ನಾನು ಯಾರಿಗೋಸ್ಕರ ದುಡಿಲಿ, ಯಾರಿಗೋಸ್ಕರ ಬದುಕಲಿ? ಇವಳು ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಕಾದೆ. ಆದ್ರೆ ಹೊಟ್ಟೆಲಿರೋ ಮಗುನೇ ತೆಗೆಸಿದಾಳೆ ಅಂದ್ರೆ ಇವಳು ಮನುಷ್ಯನಲ್ಲ, ಮೃಗ ಇವಳು.
ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಕರೆಕ್ಟ್ ಡಾರ್ಲಿಂಗ್, ಕರೆಕ್ಟ್. ನಿನ್ನ ಸತ್ಕಾರ್ಯ ಸತ್ಕರ್ಮಗಳೇ ನಿನ್ನನ್ನು ಕಾಪಾಡುತ್ತೆ ತಾಯಿ. ಧೈರ್ಯವಾಗಿರು. ಕಾಯ್ತೆ ಇವ್ರ ಗಂಡ ಯಾವಳನ್ನೋ ಇಟ್ಕೊಂಡಿದ್ದಾರೆ, ಕಾಯ್ತೆ. ಇಟ್ಕೊಂಡಿಲ್ಲ ಡಾರ್ಲಿಂಗು, ಕಟ್ಕೊಂಡಿದ್ದಾರೆ. ಎರಡು ಬಂದೆ, ಬಾಯ್ ಮುಚ್ಕೊಂಡು ನಿಂತ್ಕೊ. ಗುರುಗಳೇ, ಪೂಜೆ ಶುರು ಮಾಡ್ಬೋದಾ? ಹಾಂ, ಎಲ್ಲರೂ ಕೂತ್ಕೊಳ್ಳಿ. ಅಮ್ಮ ನೀವು ಈ ಕಡೆ ಬನ್ನಿ. ಪುರೋಹಿತ್ರೆ, ಹಾಂ, ಶುರು ಮಾಡಿ. ಹರಿ ಓಂ ಗಣಾನಾಂತ್. ಒಂದು ನಿಮಿಷ. ಸೀತಮ್ಮ, ಗುರುಗಳೇ, ನಿಮ್ಮ ಮನೆಯ ಅಂದರೆ ನಿಮ್ಮ ಸಂಸಾರದ ಎಲ್ಲರೂ ಬಂದಿದ್ದಾರೆ? ಎಲ್ಲರೂ ಬಂದಿದ್ದೀವಿ ಗುರುಗಳೇ, ಇಷ್ಟೇ ಜನ ಇರೋದು. ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಅಯ್ಯೋ ಅಕ್ಕ, ನಚ್ಚಿ ಮತ್ತೆ ಪದ್ಮನೇ ಬಂದಿಲ್ವಲ್ಲ, ಈಗ ಅವರು ಇದೇ ಮನೆಯವ್ರು ತಾನೆ? ಒಂದು ನಿಮಿಷ, ನಾನು ಕರ್ಕೊಂಡು ಬರ್ತೇನೆ. ಹೋಗಿ ಎಲ್ಲಿಗೆ ಬಂತು ಪ್ರಪಂಚ? ನಿಮ್ಮ ಸವತಿನ ನೀವೇ ಪೂಜೆ ಕರ್ಕೊಂಡು ಬರೋ ಹಾಗಾಯ್ತು. ಪದ್ಮ ಅವರೇ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಕೆಳಗಡೆ ಬನ್ನಿ, ಆಗಲೇ ಗುರುಗಳು ಬಂದ್ಬಿಟ್ಟಿದ್ದಾರೆ. ಪರವಾಗಿಲ್ಲ ಅಕ್ಕ, ನಾವಿಲ್ಲೇ ಇರ್ತೀವಿ. ಇದು ನಿಮ್ಮನೆ ಪೂಜೆ ಅಲ್ವಾ, ನಾನು ಯಾಕೆ ಸುಮ್ಮನೆ ಅಲ್ಲಿ? ನೀವ್ಯಾಕೆ ಸುಮ್ಮನೆನಾ? ನೀವು ಇದೇ ಮನೆಯವ್ರು ತಾನೆ? ಬನ್ನಿ ಹೋಗೋಣ. ಬನ್ನಿ ಬನ್ನಿ ಬಾ ಬನ್ನಿ. ಪಾಪ ನಮ್ಮಮ್ಮ ಇಷ್ಟು ಬೇಜಾರಲ್ಲಿ ಕೂತಿದ್ದಾರೆ. ನಾನು ಅವತ್ತೇ ಹೇಳಿದೆ, ಅಮ್ಮ ಚಿಕ್ಕಿಗೆ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಂತ. ಆದರೆ ಅವರು ಅಯ್ಯಯ್ಯೋ ನನ್ನ ತಂಗಿಗೆ ಈ ವಿಷಯ ಗೊತ್ತಾದರೆ ಎಲ್ಲಿ ಏನಾದರೂ ಅನಾಹುತ ಮಾಡ್ಕೊಂಡ್ಬಿಡ್ತಾಳೋ ಅಂತ ಗಾಬರಿ ಪಟ್ಬಿಟ್ರು. ಆದರೆ ಈಗ ನೋಡು ಇನ್ನು ಮುಂದೆ ಏನಾಗುತ್ತೆ ಅಂತ. ಸತ್ಯ, ನೋಡಿದ್ಯಾ, ಅವರಿಬ್ಬರನ್ನ ಗುರುಗಳೇ ಕರೆದ್ರು. ನಾನು ನೀನು ಏನೇ ಅಂದ್ಕೊಂಡ್ರು ಆಗಬೇಕಾಗಿರೋದೇ ಆಗೋದು. ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೆ. ನೀನು ಗಾಬರಿ ಆಗಬೇಡ. ಅದೇ ಫ್ರಿಜ್ಜೆ, ಗುರುಗಳಿಚ್ಛೆ ಅದೇ ಇದ್ರೆ ನಾನೇನು ಮಾಡೋದಕ್ಕೆ ಸಾಧ್ಯ? ಆದರೆ ಚಿಕ್ಕತ್ತೆಗಾಗೋ ನೋವು ಮಾತ್ರ ಕಡಿಮೆ ಮಾಡು ಅಂತ ಕೇಳ್ಕೋಬಹುದು. ಬನ್ನಿ ಪದ್ಮ, ಬನ್ನಿ. ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಮಾನ್ ಭವ. ಅರ್ಚಕರೇ, ನೀವಿನ್ನು ಪೂಜೆ ಮುಂದುವರಿಸಿ. ಅಕ್ಷತೆ ಎತ್ಕೊಳ್ಳಿ, ಕಳಶಕ್ಕೆ ಒಂದೊಂದೇ ಅಕ್ಷತೆ ಹಾಕ್ತಾರೆ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ. ಗುರುಗಳು ಯಾಕೆ ಪದ್ಮನ ನಮ್ಮ ಮನೆಯವರಂತಿದ್ದಾರೆ? ನಾನು ಯಾರನ್ನ ಈ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದೀನೋ ಅವರನ್ನೇ. ದೈವ ಸಂಕಲ್ಪವೇ ಇದಾಗಿರೋವಾಗ
ಪದ್ಮ ನಚ್ಚಿನ ಈ ಮನೆಯಿಂದ ದೂರ ಮಾಡೋಕ್ಕೆ ಹೇಗೆ ಸಾಧ್ಯ? ಅವರು ಈ ಮನೆಯವರು, ಇಲ್ಲೇ ಇರ್ತಾರೆ. ಅದೇ ರೀತಿಯಲ್ಲಿ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಶಂಭವೇ ನಮಃ ಪಿನಾಕಿನೇ ನಮಾಂ ಶಶಿಶೇಖರಾಯ ನಮಃ ವಾಮದೇವಾಯ ನಮಃ ವಿರೂಪಾಕ್ಷಾಯ ನಮಾಂ ಕವರ್ಧಿನೇ ನಮಃ ಲೀಲಲೋಹಿತಾಯ ನಮಃ. ಈಗ ಹೋಮ ಶುರು ಮಾಡೋಣ. ಹೋಮ ಮುಗಿದ ಮೇಲೆ ದಂಪತಿ ಪೂಜೆ ಮಾಡಬೇಕು, ಅವರಿಗೆ ಬಾಗಿನ ಕೊಡಬೇಕು. ಆಗಬಹುದು ಗುರುಗಳೇ, ಶುರು ಮಾಡೋಣ. ಒಳ್ಳೆಯದು ಒಳ್ಳೆಯದು. ಯಾವ ಹೆಣ್ಣು ಮಾಡದೆ ಇರೋಂಥ ಕೆಲಸ ಮಾಡಿಬಿಟ್ಟಿಲ್ಲಿ ರಾಕ್ಷಸಿ. ಆ ಮಗು ಪ್ರಪಂಚ ನೋಡಕ್ ಮುಂಚೆನೆ ಕೊಂದ್ಬಿಟ್ಟಿಯಲ್ಲೇ. ನೋಡೆ ಅಣೇಂದ್ರನ್ನ ಮಗು ಜೊತೆ ಅವ್ರ ಕನಸು, ಅವ್ರ ಪ್ರಪಂಚನ ನಾಶ ಮಾಡ್ಬಿಟ್ಟಲ್ಲ ನೀನು. ಬಾಲ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನೀವು ಇವತ್ತು ಅಂಗಡಿ ಇಟ್ಟಿಲ್ಲ ಅಂದಾಗಲೇ ಗೊತ್ತಾಯ್ತು ಏನೋ ಆಗಿದೆ ಅಂತ. ಆಗಿದ್ದಾಗೋಯ್ತು. ಆಗಿದ್ದನ್ನ ಬದಲಾಯಿಸಕ್ಕಾಗುತ್ತಾ ಭಾವ? ಸತ್ಯ ಯಾವಾಗಲೂ ಹೇಳೋಳು. ಪಾಲಿಗೆ ಬಂದಿದ್ದು ದೇವ್ರ ಪ್ರಸಾದ ಅಂತ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ. ಇವಾಗ ನೀವು ಮಾಡಬೇಕಾಗಿರೋದು ಅದೇ ಭಾವ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಹಾಕೊಂಡ್ರು, ನನಗೆ ಈ ಪ್ರಪಂಚನೇ ಬೇಡ. ನನಗೆ ನಾನೇ ಬೇಡ, ಏನು ಬೇಡ. ಬಲ್ಲ, ಸಮಾಧಾನ ಮಾಡ್ಕೊಪ್ಪ. ನಿನ್ನ ಸಂಕಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ನಿನ್ನ ಗುಂಡಿಗೆನ ಗಟ್ಟಿ ಮಾಡ್ಕೊ. ಈ ಪೀಡೆನ ಕಟ್ಕೊಂಡ್ಮೇಲೆ ಇದ್ರ ಜೊತೆ ಹೇಗ್ಲೇಬೇಕಲ್ಲ. ಸಾಕ್ ನಿಲ್ಸ್ತೀರಾ ನಿಮ್ ಡ್ರಾಮಾನ? ನನ್ನ ಮಗು ನನ್ನಿಷ್ಟ, ಹೊರೋಳು ಹೆರೋಳು ನಾನು. ಮಗುನ್ ಹೆತ್ರೆ ಮಾತ್ರ ಒಳ್ಳೆಯವಳು, ಮನುಷ್ಯಳು ಅಂತ ಹೇಳೋದಕ್ಕೆ ನಿಮ್ಗೇನು ಹಕ್ಕಿದೆ? ಉದ್ದಟದಿಂದ ಮಾತಾಡ ದಿವ್ಯಾ, ಕೊಂದು ಬಿಡ್ತೀನಿ ನಿನ್ನ. ನಾನ್ ಮಾಡಿದ್ದು ಅದನ್ನೇ. ಇವನೇ ಬೇಡ ಅಂದ್ಮೇಲೆ ಇವನ್ ಮಗು ನನಗ್ಯಾಕೆ? ಅದಕ್ಕೆ ತೆಗ್ಸ್ತೆ. ಏನೀಗ? ಹೂಕಿದ್ ಬಿಸಾಕ್ದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲೇ. ಹೆಣ್ಣಲ್ವೇ ನೀನು? ಹೆಮ್ಮಾರಿ. ಹೆಣ್ಣಾಗೋದಕ್ಕೆ ಯೋಗ್ಯತೆ ಇಲ್ದೇ ಇರೋಳು ತಾಯಿ ಹೆಂಗೆ ಆಗ್ತೀಯ ನೀನು? ಥು, ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ನನಗೆ. ಹೌದಾ? ನಾನ್ ನಿನಗೆ ಅಷ್ಟೊಂದು ಅಸಹ್ಯ ಆಗ್ತಿದ್ದೀನಾ? ನಿನಗೆ ಅಷ್ಟೊಂದು ಅಸಹ್ಯ ಆಗ್ತಿದ್ರೆ ಬಿಟ್ಬಿಡು ನನ್ನ. ನನಗೇನು ಪ್ರಾಬ್ಲಮ್ ಇಲ್ಲ. ಬಿಟ್ಬಿಡು ಒಂದೇ.
ಕಣ್ಣು ಮುಂದೆನೇ ನಿನ್ನ ಗಂಡನ 2ನೇ ಸಂಸಾರ ಇದ್ದರೂ ನೀನು ಮಾತ್ರ ನಗುತ್ತಾ ಎಷ್ಟು ನೆಮ್ಮದಿಯಾಗಿದೆಯಲ್ಲೇ ಊರ್ಮಿ. ಒಂದು ವೇಳೆ ನಿಜ ನಿನಗೆ ಗೊತ್ತಾದರೆ ನಿನ್ನ ಸಂತೋಷನೇ ಸತ್ತು ಹೋಗುತ್ತಲ್ಲೇ. ನನ್ನ ತಂಗಿಗೆ ಹೀಗಾಗೋದನ್ನು ನಾನು ಹೇಗಪ್ಪ ನೋಡಲಿ ಭಗವಂತ? ಯಾಕಿಂಥ ಶಿಕ್ಷೆ ಕೊಡ್ತೀಯಪ್ಪ? ಸರಿ ಅರ್ಶಿನ ಕುಂಕುಮ ಇಟ್ಕೊಳ್ಳಿ. ಸರ್ ನಿಮ್ಮ ಹೆಂಡತಿಗೂ ಇಡಿ. ನಾನು ಎಲ್ಲರ ಥರ ನ್ಯಾಯವಾಗಿ ಮದುವೆ ಆಗಿದ್ದಿದ್ರೆ ನನಗೂ ಗಂಡನ ಪಕ್ಕ ಕುತ್ಕೊಂಡು ಹೋಮ ಪೂಜೆ ಮಾಡೋ ಭಾಗ್ಯ ಇರ್ತಿತ್ತೇನೋ. ಈಗ ನನ್ನ ಗಂಡ ಇದ್ದರೂ ಒಬ್ಬಂಟಿ ಮುತ್ತೈದೆ. ಗುರುಗಳೇ ಹೋಮ ಶುರು ಮಾಡೋಣ. ಪ್ರಾರಂಭ ಮಾಡಿ. ಒಂದು ನಿಮಿಷ. ಏನಾಯ್ತು ಗುರುಗಳೇ? ಅಲ್ಲ ಸೀತಮ್ಮ, ಹೆಂಡತಿಗೆ ಕುಂಕುಮ ಇಡದೆ ಹೋಮ ಶುರು ಮಾಡೋದು ಹೇಗೆ? ಈಗ ತಾನೇ ಕುಂಕುಮ ಇಟ್ರಲ್ಲ ಗುರುಗಳೇ, ಇನ್ನೊಂದ್ಸಲ ಇಟ್ಕೋಬೇಕಾ? ಇನ್ನೊಬ್ರು ಬಾಕಿ ಇದ್ದಾರಲ್ಲಮ್ಮ. ಅಯ್ಯಯ್ಯೋ, ನಿಜ ಎಲ್ರಿಗೂ ಗೊತ್ತಾಗೋ ಸಮಯ ಬಂದೇ ಬಿಡ್ತು. ಏನು ಮಾಡೋದು ಗೊತ್ತಾಗ್ತಾ ಇಲ್ವೇ? ಗುರುಗಳೇ ಏನು ಹೇಳ್ತಾ ಇದ್ದೀರಾ? ನಾನು ಇವ್ರ ಹೆಂಡತಿ. ಇನ್ನೊಬ್ರು ಯಾರಿದ್ದಾರೆ? ರೀ, ಗುರುಗಳು ನೋಡಿ ತಮಾಷೆ ಮಾಡ್ತಿದ್ದಾರೆ. ಲಕ್ಷ್ಮಣ, ಇದು ದಂಪತಿ ಪೂಜೆ. ಧರ್ಮಪತ್ನಿಯರಿಗೆ ಸಿಗಬೇಕಾದ ನ್ಯಾಯ ಸಿಗಬೇಕಲ್ವೇ? ಒಬ್ಬಳಿಗೆ ನ್ಯಾಯ ಮಾಡಿ ಇನ್ನೊಬ್ಬಳಿಗೆ ಯಾಕೆ ಅನ್ಯಾಯ ಮಾಡ್ತೀಯ? ಆ ನಿನ್ನ ಇನ್ನೊಬ್ಬಳು ಧರ್ಮಪತ್ನಿಯನ್ನು ಕರೆದು ಕುಂಕುಮ ಇಡು.